Hello everybody, I am Dr. Chitra Ganesh, consultant in fetal medicine at Kaveri Hospital, Bangalore. So fetal medicine ಶುರು ಮಾಡಿರೋದು ನಂದು ಜರ್ನಿ 1990ಇಂದ. ಆವಾಗಿಂದ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಫಾರ್ ಪ್ರೆಗ್ನೆನ್ಸಿ ರಿಲೇಟೆಡ್ ಇಶ್ಯೂಸ್ ಶುರು ಮಾಡಿ ಇವಾಗ ಆಲ್ಮೋಸ್ಟ್ 20 to 24 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ. ಸೊ ನಾನಿವತ್ತು ಆಸ್ಕ್ ದ ಡಾಕ್ಟರ್ ಅಂತ ಪ್ರೋಗ್ರಾಮ್ನಲ್ಲಿ ನಿಮ್ಮ ಕ್ವೆಶನ್ಸ್ಗೆ ರಿಲೇಟೆಡ್ ಟು ಫೀಟಲ್ ಮೆಡಿಸಿನ್ ಆನ್ಸರ್ ಮಾಡ್ತಾ ಇರ್ತೀನಿ. ಈ ಫೀಟಲ್ ಮೆಡಿಸಿನ್ ಬ್ರಾಂಚ್ ಈಗ ಆಬ್ಸ್ಟೆಟಿಕ್ಸ್ ಅಲ್ಟ್ರಾಸೌಂಡ್ ಅಂದರೆ ಆಬ್ಸ್ಟೆಟಿಷಿಯನ್ಸ್ ಜೊತೆಗೆ ನಾವು ಕೆಲಸ ಮಾಡೋದು. ಆ್ಯಂಡ್ ಇಟ್ ಇಸ್ ಇನ್ಫ್ಯಾಕ್ಟ್ ಅ ಥರ್ಡ್ ಹ್ಯಾಂಡ್ ಫಾರ್ ದ ಆಬ್ಸ್ಟೆಟಿಷಿಯನ್ಸ್ ಅಂತೀವಿ. ಆಬ್ಸ್ಟೆಟಿಷಿಯನ್ಸ್ ಅಂದರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಇಶ್ಯೂಸ್ ನೋಡ್ಕೊಳ್ಳೋರು ಡಾಕ್ಟ್ರು, ಅವ್ರ ಜೊತೆಗೆ ನಾವು ಕೆಲಸ ಮಾಡೋದು. ಬಿಕಾಸ್ ನಮ್ಮದು ಇನ್ಫಾರ್ಮೇಷನ್ ಅವ್ರದ್ದು ಮ್ಯಾನೇಜ್ಮೆಂಟ್ ಆಫ್ ಪ್ರೆಗ್ನೆಂಟ್ ವುಮೆನ್ಗೆ ತುಂಬ ಯೂಸ್ ಆಗುತ್ತೆ. ಸೊ ನಾವು ಲೆಟ್ ಅಸ್ ಆನ್ಸರ್ ದ ಕ್ವೆಶನ್ಸ್ ರಿಗಾರ್ಡಿಂಗ್ ಫೀಟಲ್ ಮೆಡಿಸಿನ್. ಫೀಟಲ್ ಮೆಡಿಸಿನ್ ಇದು ಒಂದು ಹೊಸ ಬ್ರಾಂಚ್ ಆಫ್ ಮೆಡಿಸಿನ್. ಆಸ್ ಐ ಟೋಲ್ಡ್ ಯು, ಇಟ್ ಇಸ್ ರಿಲೇಟೆಡ್ ಟು ದ ಫೀಟಸ್. ಫೀಟಸ್ ಅಂದರೆ ಏನು? ಗರ್ಭಿಣಿ ತಾಯಿ ಒಳಗೆ ಇರೋ ಮಗುವುದು ಹೆಸರು ಫೀಟಸ್ ಅಂತೀವಿ. ಸೊ ಎನಿ ಪ್ರಾಬ್ಲಮ್ಸ್ ವಿಚ್ ಇಸ್ ರಿಲೇಟೆಡ್ ಟು ದ ಫೀಟಸ್ ಇನ್ಸೈಡ್ ದ ಮದರ್. ಇಷ್ಟು ತನಕ ಎಲ್ಲರೂ ತಾಯಿನೇ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಅವ್ರದ್ದು ವೆಯ್ಟು, ಅವ್ರದ್ದು ಬಿ ಪಿ, ಅವ್ರದ್ದು ಚೆನ್ನಾಗಿದೆಯಾ, ಊಟ ಚೆನ್ನಾಗಿದೆಯಾ ಅಂತ ನೋಡೋದು. ಇದು ಎಲ್ಲದ ಎಸೆನ್ಸ್ ಏನು? ಮಗು ಚೆನ್ನಾಗಿರಬೇಕು ಅಂತ. ಬಟ್ ಯಾರೂ ಮಗು ಬಗ್ಗೆ ಚಿಂತೆ ಮಾಡಿಲ್ಲ. ಸೊ ಮಗುಗೆ ಸ್ಪೆಸಿಫಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ, ಎಸ್ಪೆಷಲಿ ಗ್ರೋತ್ ರಿಲೇಟೆಡು, ಸ್ಟ್ರಕ್ಚರ್ಸ್ ರಿಲೇಟೆಡು, ಜೆನೆಟಿಕ್ ಇಶ್ಯೂಸು ಇದೆಲ್ಲ. ಸೊ ಫಿಸಿಷಿಯನ್ ಹೂ ಲುಕ್ಸ್ ಆಫ್ಟರ್ ದಿಸ್ ಅನ್ಬಾರ್ನ್ ಪೇಷಂಟ್ ಇಸ್ ಕಾಲ್ಡ್ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಅಂತ. ನಮ್ಮದು ಇದು ಕನ್ಸಲ್ಟೇಷನ್ ಸೆಪ್ರೇಟಾಗಿ ಮಾಡೋಕ್ಕಾಗಲ್ಲ. ಬಿಕಾಸ್ ನಮ್ಮದು ಫೀಲ್ಡಲ್ಲಿ ರಿಲೇಟೆಡ್ ಫೀಲ್ಡ್ಸ್ ಇರುತ್ತೆ. ರಿಲೇಟೆಡ್ ಫೀಲ್ಡ್ಸ್ ಅಂದರೆ ಜೆನೆಟಿಸಿಸ್ಟ್ ನಮ್ಮ ಜೊತೆಗೆ ಕೆಲಸ ಮಾಡಬೇಕು, ಸ್ಪೆಷಲಿಸ್ಟ್ ಇನ್ ಕಾರ್ಡಿಯಾಲಜಿ, ನ್ಯೂರಾಲಜಿ ಇವರೆಲ್ಲ ಕೆಲಸ ಮಾಡಬೇಕು. ಎಲ್ಲರೂ ಸೇರಿ ಆಬ್ಸ್ಟೆಟಿಷಿಯನ್ಸ್ಗೆ ಹೆಲ್ಪ್ ಮಾಡೋ ಫೀಲ್ಡು. ಸೊ ಈ ಫೀಟಲ್ ಮೆಡಿಸಿನ್ ಇಸ್ ಎ ನ್ಯೂ ಬ್ರಾಂಚ್ ವಿಚ್ ಇಸ್ ನೌ ಪಾರ್ಟ್ ಆಫ್ ಆಬ್ಸ್ಟೆಟಿಕ್ ಪ್ರಾಕ್ಟಿಸ್. ಅಲ್ಟ್ರಾಸೌಂಡ್ ಸೇಫ್ಟಿ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸ್ನು ಅಲ್ಟ್ರಾಸೌಂಡ್ಗೆ ಬರೋರೆಲ್ಲ ಸ್ಕ್ಯಾನ್ ಮಾಡ್ತೀರಾ, ಮನೆಯಲ್ಲಿ ಬೇಡ ಅಂತ ಇದ್ದರು, ನಮ್ಮ ತಾಯಿಯು ನಮ್ಮ ಅಜ್ಜಿ ಎಲ್ಲರೂ ಏನು ಸ್ಕ್ಯಾನ್ ಮಾಡಿಲ್ಲ, ಯಾಕೆ ಸ್ಕ್ಯಾನ್ ಮಾಡ್ತೀರಾ, ಇದರಿಂದ ಮಗುಗೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾ ಇರೋದು ಆ್ಯಕ್ಚುಲಿ. But one thing you should understand, no doctor will do harm to the patient. That is very important. So ನಾವು ಒಂದು ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಮಾಡ್ತೀವಿ, ಎಸ್ಪೆಷಲಿ ಪ್ರೆಗ್ನೆನ್ಸಿಗೆ ಮಾಡ್ತೀವಿ ಅಂದರೆ ಅದು ಸೇಫ್ ಆಗಿರುತ್ತೆ. ನಿಮ್ಗೆ ಮಾತ್ರ ಇಲ್ಲ, ಮಗುಗೂ ಸೇಫ್ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಪ್ರೂವನ್. ಅಲ್ಟ್ರಾಸೌಂಡಲ್ಲಿ ಏನು ಯೂಸ್ ಮಾಡ್ತೀವಿ? ಎಕ್ಸ್ರೇ ಥರ ರೇಡಿಯೇಷನ್ ಯೂಸ್ ಮಾಡಲ್ಲ. ಇಟ್ ಈಸ್ ಓನ್ಲಿ ಸೌಂಡ್ ವೇವ್ಸ್ ವಿಚ್ ಇಸ್ ನಾಟ್ ಆಡಿಬಲ್. ಅಂದರೆ ಬರೀ ಸೌಂಡ್ ವೇವ್ಸ್ ಯೂಸ್ ಮಾಡೋದು. ಮೋರ್ ದೆನ್ 20,000 ಹರ್ಟ್ಸ್ ಸೌಂಡ್ ವೇವ್ಸು. ಅದು ಪ್ರೆಗ್ನೆನ್ಸಿನಲ್ಲಿ ತುಂಬ ಸೇಫು. ಅದು ಪ್ರೂವನ್ ಸೇಫ್ಟಿ ಇದೆ. ಒಂದು ಸತಿ ಮಾತ್ರ ಇಲ್ಲ, ಕೆಲವೊಂದು ಪೇಷಂಟ್ಸ್ಗೆ ನಾವು 5-6 ಸತಿ ಮಾಡಬೇಕು, 10 ಸತಿ ಮಾಡಬೇಕು. ಯಾವ ಟೈಮ್ ಮಾಡಿದ್ರೂ ಅಲ್ಟ್ರಾಸೌಂಡು ಪ್ರೆಗ್ನೆನ್ಸಿನಲ್ಲಿ ಸೇಫ್. ಸೊ ಯು ಕ್ಯಾನ್ ಸೇಫ್ಲಿ ಗೋ ಥ್ರೂ ಅಲ್ಟ್ರಾಸೌಂಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆ್ಯಸ್ ಪರ್ ಯೋರ್ ಗೈನಕಾಲಜಿಸ್ಟ್ ಅಡ್ವೈಸ್. ಎಸ್, ಫಸ್ಟ್ ಸ್ಕ್ಯಾನ್ ಇದೇನು ಇಂಪಾರ್ಟೆಂಟ್ ಸ್ಕ್ಯಾನ್. ನಾವೇನು ಮಾಡ್ತೀವಿ, ಇನ್ಫ್ಯಾಕ್ಟ್ ಗೈನಕಾಲಜಿಸ್ಟ್ ಆರ್ ಆಬ್ಸ್ಟೆಟಿಷಿಯನ್ಸ್ ಏನು ಮಾಡ್ತಾರೆ ಅಂದರೆ ಪ್ರೆಗ್ನೆನ್ಸಿನೇ ಹೈ ರಿಸ್ಕ್, ಲೋ ರಿಸ್ಕ್ ಅಂತ ಸೆಪ್ರೇಟ್ ಮಾಡ್ತಾರೆ. ಲೋ ರಿಸ್ಕ್ ಕ್ಯಾಟಗರಿ ಅಂದರೆ ನೀವು ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗ್ತೀರಾ, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಪ್ರೆಗ್ನೆನ್ಸಿನಲ್ಲಿ, ಇವಾಗ ಯೂರಿನ್ ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಿದ ಮೇಲೆ ನಿಮಗೆ ಏನು ಕಂಪ್ಲೇಂಟ್ಸ್ ಅಂತ ಏನೂ ಇಲ್ಲ, ಪೇಯ್ನು, ಬ್ಲೀಡಿಂಗ್ ಆ ಥರ ಏನೂ ಇಲ್ಲ ಅಂದರೆ ನೀವೆಲ್ಲ ಲೋ ರಿಸ್ಕ್ ಕ್ಯಾಟಗರಿ. ಲೋ ರಿಸ್ಕ್ ಪೇಷಂಟ್ಸ್ಗೆ ಫಸ್ಟ್ ಸ್ಕ್ಯಾನ್ ನಾವು ಅರೌಂಡ್ 8 ವೀಕ್ಸ್ ಅಂದರೆ 2 ತಿಂಗಳು ಪೀರಿಯಡ್ಸ್ ಮಿಸ್ ಆಗಿರೋ 2ನೇ ತಿಂಗಳಲ್ಲಿ ಫಸ್ಟ್ ಸ್ಕ್ಯಾನ್ ಮಾಡೋದು ಒಳ್ಳೆಯದು. ಯಾಕೆಂದರೆ ಇದು ಡೇಟಿಂಗ್ ಸ್ಕ್ಯಾನ್ ಅಥವಾ ವಯಬಿಲಿಟಿ ಸ್ಕ್ಯಾನ್ ಅಂತ ಹೇಳ್ತೀವಿ. ಈ ಸ್ಕ್ಯಾನಲ್ಲಿ ನಾವು ಮಗು ಯೂಟ್ರಸ್ ಒಳಗಡೆ ಇದೆಯಾ, ಸಿಂಗಲ್ ಮಗು ಇದೆಯಾ, ಮಗುದು ಹಾರ್ಟ್ ಬೀಟ್ ಬಂದಿದೆಯಾ, ಮೆಜರ್ಮೆಂಟ್ ಎಷ್ಟಿದೆ, ಮಗುದು ಸೈಜು, ನಿಮ್ಮದು ಪ್ರೆಗ್ನೆನ್ಸಿದು, ನಿಮ್ಮದು ಮೆನ್ಸ್ಟ್ರಲ್ ಏಜು ಟ್ಯಾಲಿ ಆಗ್ತಾ ಇದೆಯಾ ಅಂತ ಪ್ರೆಗ್ನೆನ್ಸಿನ ಡೇಟ್ ಮಾಡಿಬಿಟ್ಟು ಆವಾಗ ನಿಮಗೆ ಡೆಲಿವರಿ ಡೇಟ್ ಕೊಡ್ತೀವಿ. ಸೊ ಲೋ ರಿಸ್ಕ್ ಪೇಷಂಟ್ಸ್ಗೆ 8 ವೀಕ್ಸ್ ಇಸ್ ಅನ್ ಐಡಿಯಲ್ ಟೈಮ್ ಟು ಡೂ ದ ಫಸ್ಟ್ ಸ್ಕ್ಯಾನ್. ಹೈ ರಿಸ್ಕ್ ಕ್ಯಾಟಗರಿ, ಪ್ರೀವಿಯಸ್ ಟೈಮ್ ಆಫ್ ಲಾಸಸ್ ಇದೆ, ಪ್ರೆಗ್ನೆನ್ಸಿ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಇದೆ, ಅಥವಾ ಈ ಪ್ರೆಗ್ನೆನ್ಸಿನಲ್ಲಿ ಬ್ಲೀಡಿಂಗು, ಪೇಯ್ನು, ಸಡನ್ ಗಿಡಿನೆಸ್ ಆ ಥರ ಏನಾದರೂ ಬಂತು, ಅಥವಾ ಪ್ರೀವಿಯಸ್ ಪ್ರೆಗ್ನೆನ್ಸಿನಲ್ಲಿ ಜೆನೆಟಿಕ್ ಇಶ್ಯೂ ಇತ್ತು ಬೇಬಿಗೆ, ಈ ಥರ ಹೈ ರಿಸ್ಕ್ ಕ್ಯಾಟಗರಿ ಪೇಷಂಟ್ಸ್ಗೆ ಇನ್ನೂ ಸ್ವಲ್ಪ ಅರ್ಲಿಯಾಗೇ ಮಾಡ್ತೀವಿ 6.5 ವೀಕ್ಸಲ್ಲಿ, ಬೇಸಿಕಲಿ ಟು ಲೊಕೇಟ್ ದ ಪ್ರೆಗ್ನೆನ್ಸಿ ಆ್ಯಂಡ್ ಟು ಫೈಂಡ್ ಔಟ್ ದ ಕ್ವಾಲಿಟಿ ಆಫ್ ಪ್ರೆಗ್ನೆನ್ಸಿ ಅಟ್ ದಟ್ ಪಾಯಿಂಟ್. ಸೊ ಡಿಪೆಂಡಿಂಗ್ ಅಪಾನ್ ದ ರಿಸ್ಕ್ ಫ್ಯಾಕ್ಟರ್ ಫಸ್ಟ್ ಸ್ಕ್ಯಾನು ನಿಮ್ಮದು ಆಬ್ಸ್ಟೆಟಿಷಿಯನ್ಸ್ ಬರ್ಕೊಡ್ತಾರೆ. ಇದು ಒಂದು ಒಳ್ಳೆ ಕ್ವೆಶನು. ಡೌನ್ ಸಿಂಡ್ರೋಮ್ ಅಂದರೆ ಕ್ರೋಮೋಸೋಮಲ್ ಪ್ರಾಬ್ಲಮ್ ಅಂದರೆ ಬ್ಲಡ್ಡಲ್ಲಿ ಇರೋ ಪ್ರಾಬ್ಲಮ್ಮು. ಅಲ್ಟ್ರಾಸೌಂಡ್ ಏನು ಮಾಡುತ್ತೆ ಅಂದರೆ ಬರೀ ಸ್ಟ್ರಕ್ಚರ್ ನೋಡೋದು, ಗ್ರೋತ್ ನೋಡೋದು, ಮತ್ತು ತಲೆ ಸರಿ ಇದೆಯಾ, ಕೈ ಕಾಲು, ಫೇಸು, ಹಾರ್ಟ್ ಇದು ಸರಿ ಇದೆಯಾ ಅಂತ ಅಲ್ಟ್ರಾಸೌಂಡಲ್ಲಿ ಗೊತ್ತಾಗುತ್ತೆ, ಬಿಟ್ಟು ಬ್ಲಡ್ಡಲ್ಲಿ ಇರೋ ಪ್ರಾಬ್ಲಮ್ಸು ಗೊತ್ತಾಗಲ್ಲ. ಸೊ ನಾವೇನು ಮಾಡ್ತೀವಿ, ಅದರಿಂದ ಕ್ರೋಮೋಸೋಮಲ್ ಪ್ರಾಬ್ಲಮ್ ಕಂಡುಹಿಡಿಯೋಕ್ಕಾಗಲ್ವಾ ಅಂತ ಇಲ್ಲ, ನಾವು
ಸ್ಕ್ರೀನ್ ಮಾಡಿಬಿಟ್ಟು ಈ ಪ್ರೆಗ್ನೆನ್ಸಿ ಹೈ ರಿಸ್ಕ್ ಇದೆ, ಡೌನ್ ಸಿಂಡ್ರೋಮ್ ಪ್ರಾಬ್ಲಮ್ಗೆ ರಿಸ್ಕ್ ಸ್ವಲ್ಪ ಜಾಸ್ತಿ ಇದೆ ಅಂತ ಕಂಡುಹಿಡಿದ್ಬಿಟ್ಟು ಆ ಪೇಷಂಟ್ಸ್ಗೆ ಡೆಫಿನಿಟಿವ್ ಟೆಸ್ಟಿಂಗ್ ಅಥವಾ ಕನ್ಫರ್ಮೇಟ್ರಿ ಟೆಸ್ಟಿಂಗ್ ಕೊಡ್ತೀವಿ. ಕನ್ಫರ್ಮೇಟ್ರಿ ಟೆಸ್ಟಿಂಗ್ ಅಂದರೆ ಮಗು ಸುತ್ತು ಇರೋ ನೀರನ್ನ ಟೆಸ್ಟ್ ಮಾಡೋದು ಅಥವಾ ಮಗುದು ಬ್ಲಡ್ ಟೆಸ್ಟ್ ಮಾಡೋದು, ಅದೆಲ್ಲ ದೋಸ್ ಆರ್ ಕಾಲ್ಡ್ ಇಂಟರ್ವೆನ್ಷನ್ ಪ್ರೊಸೀಜರ್. ಯಾಕೆಂದರೆ ಮಗು ಸುತ್ತು ನೀರು ತೆಗಿಬೇಕಂದ್ರೆ ನೀಡಲ್ ಹಾಕಬೇಕು. ನೀಡಲ್ ಹೊಟ್ಟೆಯಿಂದ ಹಾಕಿದರೆ ಅಬಾರ್ಷನ್ ಆಗೋ ಸಾಧ್ಯ 0.5% ಇದೆ. ಸೊ ಅದಕ್ಕೆ ನಾವು ಕನ್ಫರ್ಮೇಷನ್ ಟೆಸ್ಟ್ ಎಲ್ಲ ಪ್ರೆಗ್ನೆಂಟ್ ಪೇಷಂಟ್ಗೂ ಹಾಕೋಕ್ಕಾಗಲ್ಲ. ಸೊ ವಿ ಕ್ಯಾಟಗರೈಸ್ ದೆಮ್ ಇಂಟು ಹೈ ರಿಸ್ಕ್ ಆರ್ ಲೋ ರಿಸ್ಕ್ ಬೇಸ್ಡ್ ಆನ್ ಅಲ್ಟ್ರಾಸೌಂಡ್ ಆ್ಯಂಡ್ ಸರ್ಟನ್ ಬ್ಲಡ್ ಟೆಸ್ಟ್, ಸ್ಕ್ರೀನಿಂಗ್ ಟೆಸ್ಟ್ ಅಂತೀವಿ. ದೆನ್ ವಿ ಕ್ಯಾನ್ ಫೈಂಡ್ ಔಟ್. ಒನ್ಸ್ ವಿ ಕ್ಯಾಟಗರೈಸ್ ದೆಮ್, ಕನ್ಫರ್ಮೇಷನ್ ಇಸ್ ಓನ್ಲಿ ಬೈ ಡೈರೆಕ್ಟ್ ಟೆಸ್ಟಿಂಗ್ ಆಫ್ ದ ಫೀಟಸ್. ಸೊ ಸ್ಕ್ಯಾನಿಂದ ಕ್ರೋಮೋಸೋಮಲ್ ಪ್ರಾಬ್ಲಮ್ನೇ ರೂಲ್ ಔಟ್ ಮಾಡೋಕ್ಕಾಗಲ್ಲ. ಸ್ಕ್ಯಾನಿಂದ ಬರೀ ಈ ಪ್ರೆಗ್ನೆನ್ಸಿ ಕ್ರೋಮೋಸೋಮಲ್ ಪ್ರಾಬ್ಲಮ್ಗೆ ರಿಸ್ಕ್ ಇದೆ ಅಂತ ಕಂಡುಹಿಡಿಯೋಕ್ಕಾಗುತ್ತೆ, ಬಿಟ್ಟು ರೂಲ್ ಔಟ್ ಮಾಡೋಕ್ಕಾಗಲ್ಲ. 3 ಪ್ರೆಗ್ನೆನ್ಸಿ ಲಾಸ್ ಅಂತ ಇದ್ದೀರಾ, ಅದು ಯಾವ್ದು ಸ್ಟೇಜಲ್ಲಿ ಲೂಸ್ ಆಗಿದೆ ಅಂತ ಗೊತ್ತಿಲ್ಲ. ಫಸ್ಟ್ ವೆದರ್ ಇಟ್ ಇಸ್ ಅರ್ಲಿ ಪ್ರೆಗ್ನೆನ್ಸಿ ಲಾಸ್. ಅರ್ಲಿ ಪ್ರೆಗ್ನೆನ್ಸಿ ಅಂದರೆ 10 ವಾರ ಒಳಗಡೆನೇ ಆಯಿತಾ ಅಥವಾ 11 ವಾರ ಫಸ್ಟ್ ಟ್ರೈಮಸ್ಟರ್ ಒಳಗಡೆ ಹೋಗಿದ ಮೇಲೆ ಆಗಿದೆಯಾ ಗೊತ್ತಿಲ್ಲ. ಸೊ ಅದು ಫಸ್ಟ್ ನಾವು ಹಿಸ್ಟ್ರಿ ತಗೊಳ್ತೀವಿ. ಎಸ್, ಫೀಟಲ್ ಮೆಡಿಸಿನ್ ಕ್ಯಾನ್ ಹೆಲ್ಪ್ ಯು ಔಟ್ ಬಿಕಾಸ್ ವಿ ಟೇಕ್ ಎ ಡೀಟೇಲ್ಡ್ ಹಿಸ್ಟ್ರಿ. ಯಾವ ಟೈಮ್ನಲ್ಲಿ ಪ್ರೆಗ್ನೆನ್ಸಿ ಲಾಸ್ ಆಗಿದೆ, ಮತ್ತು ಬೇಬಿದು ಹಾರ್ಟ್ ಬೀಟ್ ಬಂದ ಮೇಲೆ ಸ್ಟಾಪ್ ಆಗಿದೆಯಾ ಇಲ್ಲ ಹಾರ್ಟ್ ಬೀಟೇ ಬಂದಿಲ್ವಾ ಫಸ್ಟಿಂದಾನು, ಈ ಥರ ನೋಡಿಬಿಟ್ಟು ನಿಮ್ಮದು ಆಬ್ಸ್ಟೆಟಿಷಿಯನ್ಸೇ ಕೆಲವು ಬ್ಲಡ್ ಟೆಸ್ಟ್ ಹೇಳ್ತಾರೆ. ಅದು ಜೊತೆಗೆ ನಾವು ಪೆರೆಂಟಲ್ ಪ್ರಾಬ್ಲಮ್ ಏನಾದರೂ ಇದೆಯಾ, ಸಪೋಸ್ ಫಾದರ್ ಆ್ಯಂಡ್ ಮದರ್ಗೆ ಏನಾದರೂ ಕ್ರೋಮೋಸೋಮಲ್ ಅಥವಾ ಜೆನೆಟಿಕ್ ಪ್ರಾಬ್ಲಮ್ ಇದ್ರೂ ದರ್ ಇಸ್ ಅ ಚಾನ್ಸ್ ಆಫ್ ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸಸ್. ಸೊ apart from other blood tests which your obstetrician will ask, after a detailed history we also ask for the ಕ್ಯಾರಿಯೋಟೈಪಿಂಗ್ ಅಥವಾ ಜೆನೆಟಿಕ್ ಟೆಸ್ಟ್ ಆಫ್ ದಿ ಪೇರೆಂಟ್ಸ್. ಅದು ನೋಡ್ಕೊಂಡ್ಬಿಟ್ಟು ನಾವು ನಿಮಗೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಹೆಂಗೆ ಮುಂದೆ ಹೊರಿಬೋದು ಅಂತ ಹೇಳೋಕ್ಕಾಗತ್ತೆ. ಇದು ಒಂದು ಸೋಷಿಯಲ್ ಇಶ್ಯೂ ಬಿಕಾಸ್ ಕೆಲವರು ಪಾರ್ಟ್ ಆಫ್ ದಿ ಕಂಟ್ರಿನಲ್ಲಿ ರಿಲೇಷನ್ಶಿಪ್ ಮ್ಯಾರೇಜ್ ತುಂಬ ಜಾಸ್ತಿ ಇರುತ್ತೆ. ಆ ಥರ ಇದ್ದರೆ ಕೆಲವು ಪ್ರಾಬ್ಲಮ್ಸ್ ಜಾಸ್ತಿ ಇರೋಕ್ಕೆ ಸಾಧ್ಯ ಉಂಟು. ಏನಂದರೆ ಇದು ಫ್ಯಾಮ್ಲಿನಲ್ಲಿ ಫಾದರ್ ಆ್ಯಂಡ್ ಮದರ್ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಬೋತ್ ಸೈಡ್ನಲ್ಲಿನೂ ಕೆಲವು ಜೆನೆಟಿಕ್ ಪ್ರಾಬ್ಲಮ್ಸು ರನ್ ಆಗ್ತಾ ಇರುತ್ತೆ. ಅದಕ್ಕೆ ಫಸ್ಟ್ ನಾವು ಹಿಸ್ಟ್ರಿ ತೊಗೋಬೇಕು. ಅವ್ರ ಹತ್ರ ಕೇಳಿದರೆ ಅವ್ರು ಹೇಳ್ತಾರೆ ನಮ್ಮ ಅಮ್ಮ ಚೆನ್ನಾಗಿದ್ದಾರೆ, ಅಪ್ಪ ಚೆನ್ನಾಗಿದ್ದಾರೆ, ನಮ್ಮ ಅಕ್ಕ ತಂಗಿ ಚೆನ್ನಾಗಿದ್ದಾರೆ ಅಂತ. ಆ ಥರ ಒಂದು ಜನರೇಷನ್ ಇಲ್ಲ. ವಿ ಹ್ಯಾವ್ ಟು ರನ್ ಥ್ರೂ ಹಿಸ್ಟ್ರಿ ಫಾರ್ 3 ಜನರೇಷನ್ಸ್. ಅವ್ರ 3 ಜನರೇಷನಲ್ಲೂ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡಿಕೊಂಡು, ಎಸ್ಪೆಷಲಿ ಸಟಲ್ ಪ್ರಾಬ್ಲಮ್ಸ್ ಅಂದರೆ ಕಂಜೆನಿಟಲ್ ಡೆಫ್ನೆಸ್ ಇರುತ್ತೆ, ಕೆಲವು ಫ್ಯಾಮಿಲಿನಲ್ಲಿ ರನ್ ಆಗುತ್ತೆ, ಕೆಲವು ಫ್ಯಾಮಿಲಿನಲ್ಲಿ ಸಟಲ್ ಮೆಂಟಲ್ ರಿಟಾರ್ಡೇಷನ್ ಇರುತ್ತೆ. ಅದೆಲ್ಲ ಹೇಳೋಕ್ಕಾಗಲ್ಲ. ಅವ್ರು ನಾವು ಕ್ವೆಶ್ಚನ್ ಆಸ್ಕ್ ಮಾಡಿದ ಮೇಲೇ ಅವರು ಹೇಳ್ತಾರೆ ರಿಪ್ಲೈ. ಆ ಥರ ಇರೋರ್ನ ಹಿಸ್ಟ್ರಿ ತೊಗೊಂಡ್ಬಿಟ್ಟು ಪ್ರಾಬ್ಲಮ್ಸ್ ಇದ್ದರೆ ಪೇರೆಂಟ್ಸ್ನೇ ಫಸ್ಟು ನಾವು ಬಿಫೋರ್ ದೇ ಬಿಕಮ್ ಪ್ರೆಗ್ನೆಂಟ್ ವಿ ನೀಡ್ ಟು ಅನಲೈಸ್ ದ ಜೆನೆಟಿಕ್ ಇಟಿಯಾಲಜಿ ಆರ್ ಜೆನೆಟಿಕ್ ಪ್ರಾಬ್ಲಮ್ಸ್ ಇನ್ ದೋಸ್ ಕಪಲ್. ಅದಾಗಿದ ಮೇಲೆ ನಾವು ಕೌನ್ಸಿಲ್ ಮಾಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲಪ್ಪ, ನೀವು ಕನ್ಸೀವ್ ಆಗೋದ್ರಲ್ಲಿ ತೊಂದರೆ ಇಲ್ಲ ಅಂತ. ಆಲ್ ದಿಸ್ ಕಪಲ್ಸ್ ಹೂ ಆರ್ ಮ್ಯಾರಿಡ್ ಅಮಂಗ್ ರಿಲೇಟಿವ್ ಒಂದು ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲ್ಗೆ ಬಂದರೆ ಒಳ್ಳೆಯದು. ಪ್ರೆಗ್ನೆಂಟ್ ಆಗಿ 3 ಮಂತ್ಸಲ್ಲಿ ಬಂದರೆ ನಮಗೆ ಲಿಮಿಟೆಡ್ ಟೈಮ್ ಸಿಗುತ್ತೆ ಟೆಸ್ಟ್ ಮಾಡೋಕ್ಕೆ. ಸೊ ಪ್ರೀ ಪ್ರೆಗ್ನೆಂಟ್ ಆಗಿ ಬಂದರೆ ಹಿಸ್ಟ್ರಿ ತೊಗೊಂಡ್ಬಿಟ್ಟು ಅವ್ರದ್ದು ಪೆಡಿಗ್ರಿ ಚಾರ್ಟ್ ಅಂತೀವಿ, ಜೆನೆಟಿಸಿಸ್ಟ್ ಪೆಡಿಗ್ರಿ ಚಾರ್ಟ್ ಮಾಡ್ತಾರೆ, ಅದು ತೊಗೊಂಡ್ಬಿಟ್ಟು ನಾವು ಮುಂದೆ ಟೆಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಟ್ವಿನ್ಸು ಇವಾಗ ಇನ್ನೊಂದು 10 ಇಯರ್ಸ್ ನೋಡಿದ್ರೆ ಎಲ್ಲಿ ನೋಡಿದ್ರು ಟ್ವಿನ್ಸ್ ಇರ್ತಾರೆ. ಅಷ್ಟು ಜಾಸ್ತಿ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ನಡೀತಾ ಇದೆ ಆ್ಯಂಡ್ ನಂಬರ್ ಆಫ್ ಟ್ವಿನ್ಸ್ ಇನ್ ದಿಸ್ OPD ಈಸ್ ಇನ್ಕ್ರೀಸಿಂಗ್ ಲೈಕ್ ಎನಿಥಿಂಗ್. ಸೊ ಟ್ವಿನ್ ಪ್ರೆಗ್ನೆನ್ಸಿ ಈಸ್ ಆಲ್ವೇಸ್ ಆನ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಅಂದರೆ ನಮ್ಮದು ಯೂಟ್ರಸ್ಸು ಒಂದು ಮಗು ಹೆಂಗೆ ಇಟ್ಕೊಳ್ಳೋಕ್ಕೆ ಅಷ್ಟೇ ಇಟ್ ಹಸ್ ಬೀನ್ ಪ್ರಿಪೇರ್ಡ್ ಫಾರ್. ಬಟ್ ಈ ಪ್ರೆಗ್ನೆನ್ಸಿನಲ್ಲಿ ಏನಾಗುತ್ತೆ, 2 babies ಹ್ಯಾವ್ ಟು ಸಿಟ್ ಇನ್ ಟು 1 place ವೇರ್ ಇಟ್ ಇಸ್ ಓನ್ಲಿ ಅವೈಲಬಲ್ ಫಾರ್ 1. ಆ ಥರ ಇರುವಾಗ ಏನಾಗುತ್ತೆ, ಕೆಲವು ಟ್ವಿನ್ಸಲ್ಲಿ ಶೇರಿಂಗ್ ನಡೆಯುತ್ತೆ. ಪ್ಲಸಂಟ ಅಂತೀವಿ ಅಲ್ವಾ, ಕಸ ಮಗುಗೆ ಸಪ್ಲೈ ಮಾಡೋದು, ಮಗುಗೂ ಮತ್ತು ಮದರ್ಗೂ ಇರೋ ಕನೆಕ್ಷನ್, ಅದು ಕೆಲವು ಟೈಮು ಕಾಮನ್ ಆಗಿರುತ್ತೆ. ಆವಾಗ ಏನಾಗುತ್ತೆ, ಒಂದೇ ಸಪ್ಲೈನಲ್ಲಿ 2 ಬೇಬೀಸ್ಗೆ ಸಪ್ಲೈ ಮಾಡಬೇಕು. ಆವಾಗ ಇದು ಮಿಕ್ಸಿಂಗ್ ಆಫ್ ಬ್ಲಡ್ ಅಕರ್ ಆಗುತ್ತೆ. ಮಿಕ್ಸಿಂಗ್ ಆಫ್ ಬ್ಲಡ್ ಅಕರ್ ಹಾಕೋದು ಮೋನೋಕೊರಿಯಾನಿಕ್ ಟ್ವಿನ್ಸಲ್ಲಿ ವೆರಿ ಕಾಮನ್. ಆ ಥರ ಇರೋ ಟ್ವಿನ್ಸ್ಗೆ ಕಾಂಪ್ಲಿಕೇಶನ್ಸ್ ಆರ್ ಗೋಯಿಂಗ್ ಟು ಬಿಕಮ್ ಮೋರ್. ಸೊ ಟ್ವಿನ್ ಆಗಿದ ತಕ್ಷಣವೇ ಫಸ್ಟ್ ಅದು ಶೇರಿಂಗ್ ಟ್ವಿನ್ನ ಅಥವಾ ಇಂಡಿಪೆಂಡೆಂಟ್ ಟ್ವಿನ್ಸಾ ಡೈಕೋರಿಯಾನಿಕ್ ಟ್ವಿನ್ಸಾ ಅಂತ ಫಸ್ಟು ನಾವು ಡಯಾಗ್ನೋಸ್ ಮಾಡಿಬಿಟ್ಟು ಪೇಷಂಟ್ಸ್ ಹತ್ರ ಮಾತಾಡ್ತೀವಿ. ಈ ಥರ ಟ್ವಿನ್ಸ್ ಎಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಮಾನಿಟರ್ ಮಾಡಬೇಕು. ಒನ್ಸ್ ಇನ್ 2 weeks, ಒನ್ಸ್ ಇನ್ 4 weeks ಮಾನಿಟರ್ ಮಾಡಬೇಕು. ಸಿಂಗಲ್ಟನ್ ಥರ ಇಲ್ಲ. ಆ ಥರ ಮಾಡುವಾಗ ಈ ಥರ ಪ್ರಾಬ್ಲಮ್ ಬರ್ಬೋದು. ಈ ಥರ ಪ್ರಾಬ್ಲಮ್ ಬಂದರೆ ನಾವು ಹೆಂಗೆ ಟ್ರೀಟ್ಮೆಂಟ್ ಕೊಡ್ತೀವಿ, ಎಲ್ಲ ಇಶ್ಯೂಸ್ನು ಟ್ವಿನ್ ಪ್ರೆಗ್ನೆನ್ಸಿಗೆ ಮಾಡೋದು. ಸೊ ಟ್ವಿನ್ ಪ್ರೆಗ್ನೆನ್ಸಿ ಡೆಫಿನೆಟ್ಲಿ ಈಸ್ ಅನ್ ಹೈ ರಿಸ್ಕ್ ಕ್ಯಾಟಗರಿ ಪ್ರೆಗ್ನೆನ್ಸಿ. ದಿಸ್ ಇಸ್ ಕಾಲ್ಡ್ ಆಸ್ ಪ್ರೀಟರ್ಮ್ ಡೆಲಿವರಿ, ಪ್ರೀಮೆಚ್ಯೂರ್ ಪ್ರೀಟರ್ಮ್ ಡೆಲಿವರಿ ಅಂತ.
ಈ ಥರ ಪ್ರೀಮೆಚ್ಯೂರ್ ಅಂದರೆ ಏನು, ನಾವು 37 ವೀಕ್ಸ್ಗೆ ಮುಂಚೆನೇ ಡೆಲಿವರಿ ಆಗೋದು. ನಾರ್ಮಲ್ ಪ್ರೆಗ್ನೆನ್ಸಿ ಇಸ್ 40 ವೀಕ್ಸು. 37 ವೀಕ್ಸ್ ಮುಂಚೆ ಯಾವಾಗ ಡೆಲಿವರಿ ಆದ್ರೂ 7.5 ಮಂತ್ಸ್ ಅಂತ ಹೇಳಿದರೆ ನೀವು 28 to 30 ವೀಕ್ಸ್ ಒಳಗಡೆ ಇರ್ತೀರ. ಆ ಟೈಮ್ನಲ್ಲಿ ಏನಾಗುತ್ತೆ, ಮಗುದು ಲಂಗ್ ಇಸ್ ನಾಟ್ ಮೆಚ್ಯೂರ್ಡ್. ಸೊ ಇಮ್ಮೆಚ್ಯೂರ್ ಬೇಬೀಸ್ಗೆ ICUನಲ್ಲಿ ಇಡ್ತಾರೆ. ಸೊ ಅನ್ಲೆಸ್ ಯು ಡೆಲಿವರ್ ಇನ್ ಅನ್ ಹೈಯರ್ ಸ್ಪೆಷಾಲಿಟಿ ಸೆಂಟರ್, ಅಂದರೆ ಮಲ್ಟಿಪಲ್ ಸ್ಪೆಷಾಲಿಟಿ, NICU ಚೆನ್ನಾಗಿರಬೇಕು, ಮತ್ತು ನೋಡ್ಕೊಳ್ಳೋ ಅನೆಸ್ಥೆಟಿಸ್ಟು, ಆ ಆಪರೇಷನ್ ಥಿಯೇಟರ್ ಅನೆಸ್ಥೆಟಿಸ್ಟು ಮತ್ತು ಆಪರೇಷನ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿರೋ ಕಡೆಯಲ್ಲಿ ಡೆಲಿವರಿ ಮಾಡಿದರೆ ಚಾನ್ಸಸ್ ಆಫ್ ರಿಕವರಿಂಗ್ ದ ಬೇಬಿ ಇಸ್ ಲಿಟಲ್ ಮೋರ್. ಬಟ್ ಈ ಥರ ಪ್ರೀ ಟರ್ಮ್ ಡೆಲಿವರಿ ಏನಕ್ಕಾಗಿದೆ, ನಿಮಗೆ ಪ್ರಾಬಬ್ಲಿ ನಿಮ್ಮದು BP ಜಾಸ್ತಿ ಇರ್ಬೋದು ಆ ಟೈಮ್ನಲ್ಲಿ. ಆ ಥರ ಇದ್ದರೆ ಈ ಟೈಮ್ನಲ್ಲಿ ನೀವು ಹೈ ರಿಸ್ಕ್ ಕ್ಯಾಟಗರಿಗೆ ಆಗ್ತೀರಾ. ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ಮಾಡುವಾಗ ನಿಮ್ಮದು ರಿಸ್ಕ್ ಕ್ಯಾಟಗರಿ ಜಾಸ್ತಿನೇ ಆಗುತ್ತೆ. ಆವಾಗ ನಿಮ್ಮದು BP ಕಂಟಿನ್ಯೂಸ್ ಮಾನಿಟರ್ ಮಾಡ್ತಾರೆ. ಈ ಥರ ಪ್ರಾಬ್ಲಮ್ ಬರಬಾರ್ದು ಅಂತ ಇಂಜೆಕ್ಷನ್ಸ್ ಆರ್ ಅವೈಲಬಲ್, ಟ್ಯಾಬ್ಲೆಟ್ಸ್ ಆರ್ ಅವೈಲಬಲ್, ಆಸ್ಪಿರಿನ್ ಟ್ಯಾಬ್ಲೆಟ್ಸ್ ಆರ್ ಅವೈಲಬಲ್. ಅದು ನಿಮ್ಮದು ಆಬ್ಸ್ಟೆಟಿಷಿಯನ್ಸ್ ಮುಂಚೆನೇ ಶುರು ಮಾಡಿಬಿಡ್ತಾರೆ. ಸೊ ಒಂದು ಪ್ರೀವಿಯಸ್ ಟೈಮ್ ನೀವು ಪ್ರೀಮೆಚ್ಯೂರ್ ಆಗಿ ಡೆಲಿವರಿ ಆಗಿದ್ರೆ ಈ ಟೈಮ್ನಲ್ಲೂ ಆ ಥರ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಬಟ್ ಪ್ರಿಫರಬಲಿ ಯು ಡೆಲಿವರಿ ಇನ್ ಅ ಪ್ಲೇಸ್ ವೇರ್ ಆಲ್ ಫೆಸಿಲಿಟೀಸ್ ಆರ್ ಅವೈಲಬಲ್. ಆ ಥರ ಮಾನಿಟರ್ ಮಾಡಿ, ಅದಕ್ಕೆ ಫೀಟಲ್ ಮೆಡಿಸಿನಿಂದ ನಾವು ಏನು ಮಾಡ್ತೀವಿ, ಮಗುದು ಬ್ಲಡ್ ಸಪ್ಲೈ ಚೆನ್ನಾಗಿ ಹೋಗ್ತಾ ಇದೆಯಾ, ಮಗು ಸುತ್ತು ನೀರು ಚೆನ್ನಾಗಿದೆಯಾ ಅಂತ ಪಿರಿಯಾಡಕ್ಕಾಗಿ ಚೆಕ್ ಮಾಡಿಬಿಟ್ಟು ನಿಮ್ಮದು ಆಬ್ಸ್ಟೆಟಿಷಿಯನ್ಸ್ ಹೇಳಿದ್ರೆ ಅವ್ರಿಗೆ ಓಕೆ, ಈ ಪ್ರೆಗ್ನೆನ್ಸಿ ನಾವು ಮುಂದೆ ಒರೆಸ್ಬೋದು, ಫುಲ್ ಟರ್ಮ್ ತನಕ ತೊಗೊಂಡು ಹೋಗ್ಬೋದು, ಯಾವಾಗ ಡೆಲಿವರಿ ಮಾಡಬೇಕು ಎಲ್ಲನೂ ನಾವು ಕಂಬೈನ್ಡ್ ಆ್ಯಸ್ ಎ ಟೀಮ್ ನಿಮಗೆ ಇದು ಮಾಡೋಕ್ಕೆ, ಇನ್ಸ್ಟ್ರಕ್ಷನ್ ಕೊಡೋಕ್ಕೆ ಈಸಿ ಆಗುತ್ತೆ. ಫೀಟಲ್ ಮೆಡಿಸಿನ್ ಬ್ರಾಂಚಲ್ಲಿ ನಾವು 2 ಇದೆ. ಒಂದು ಪ್ರೀನೇಟಲ್ ಡಯಾಗ್ನೋಸಿಸ್ ಅಂತೀವಿ, ಇನ್ನೊಂದು ಪ್ರೀನೇಟಲ್ ಟ್ರೀಟ್ಮೆಂಟ್ ಅಂತೀವಿ. ಟ್ರೀಟ್ಮೆಂಟನ್ನು ಕೊಡ್ಬೋದು. ಕೆಲವು ಕಂಡೀಷನ್ಸ್, ಎಸ್ಪೆಷಲಿ ಅನೀಮಿಯಾ, ಆ ಮದರ್ RH ನೆಗೆಟಿವ್ ಇದ್ದಾರೆ, ಫಾದರ್ RH ಪಾಸಿಟಿವ್ ಇದ್ದಾರೆ. ಅಂದರೆ RH ಅಂದರೆ ನಾವು ಮಗು ತಾಯಿದು ಬ್ಲಡ್ ಗ್ರೂಪ್ O ನೆಗೆಟಿವ್, B ನೆಗೆಟಿವ್, ಆ ಥರ ಏನಾದರೂ ನೆಗೆಟಿವ್ ಗ್ರೂಪ್ ಇರುತ್ತೆ. ಫಾದರು ಪಾಸಿಟಿವ್ ಗ್ರೂಪಲ್ಲಿ ಇರ್ತಾರೆ, B ಪಾಸಿಟಿವ್, A ಪಾಸಿಟಿವ್, ಆ ಥರ ಇದ್ದರೆ ಅವ್ರದ್ದು ಫಸ್ಟ್ ಮಗು ಮೋಸ್ಟ್ಲಿ ಎಸ್ಕೇಪ್ ಆಗಿಬಿಡುತ್ತೆ. ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಪ್ರಾಬ್ಲಮ್ ಬರೋ ಸಾಧ್ಯ ಉಂಟು. ಆ ಥರ ಇರುವಾಗ ಆ ಮಗುಗೆ ಅನಿಮಿಯಾ ಡೆವಲಪ್ ಆಗೋಕ್ಕೆ ಪ್ರಾಬ್ಲಮ್ಮು. ಮದರ್ ಆ್ಯಂಟಿಬಾಡೀಸ್ ಡೆವಲಪ್ ಮಾಡಿಬಿಟ್ಟು ಮಗುದು ಬ್ಲಡ್ನೇ ಡಿಸ್ಟ್ರಾಯ್ ಮಾಡೋ ಥರ ಆಗುತ್ತೆ. ಆವಾಗ ಅನಿಮಿಯಾನೇ ನಾವು ಅಲ್ಟ್ರಾಸೌಂಡಲ್ಲಿ ಡಯಾಗ್ನೋಸ್ ಮಾಡಿದರೆ ಅದಕ್ಕೆ ಟ್ರಾನ್ಸ್ಫ್ಯೂಷನ್ ಕೊಡ್ಬೋದು. ಇಂಟ್ರಾಯುಟ್ರೈನ್ ಟ್ರಾನ್ಸ್ಫ್ಯೂಷನ್, ಔಟ್ಸೈಡಲ್ಲಿ ಹೆಂಗೆ ಅನಿಮಿಯಾಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ತಗೊಳ್ತಾರೋ ಆ ಥರ ಇಂಟ್ರಾಯುಟ್ರೈನ್ ಮಗುಗೆ ಟ್ರಾನ್ಸ್ಫ್ಯೂಷನ್ ಕೊಡೋಕ್ಕಾಗುತ್ತೆ. ಆ ಥರ ಕೊಟ್ಟರೆ ಇಟ್ಸ್ ಎ ಲೈಫ್ ಸೇವಿಂಗ್ ಪ್ರೊಸೀಜರ್ ಫಾರ್ ದ ಬೇಬಿ. ಸೊ ಯಾಕಂದರೆ ಬೇಬಿ ಆಚೆ ಬಂದ ಮೇಲೆ ಪ್ರಾಬ್ಲಮ್ ಇರೋದಿಲ್ಲ. ಸೆಕೆಂಡ್, ಈ ಥರ ಟ್ವಿನ್ಸಲ್ಲಿ ಕಮ್ಯುನಿಕೇಷನ್ ಇರೋ ಟ್ವಿನ್ಸಲ್ಲಿ ಏನಾಗುತ್ತೆ, ಒಂದು ಟ್ವಿನ್ನಿಂದ ಇನ್ನೊಂದು ಟ್ವಿನ್ಗೆ ಪ್ರಾಬ್ಲಮ್ ಬರುತ್ತೆ. ಆವಾಗ ಕಮ್ಯುನಿಕೇಷನ್ ಇರೋದನ್ನೇ ನಾವು ಕಟ್ ಮಾಡ್ತೀವಿ ಲೇಸರ್ನಲ್ಲಿ. ಆ ಟ್ರೀಟ್ಮೆಂಟನ್ನು ಕೊಡೋಕ್ಕೆ ಸಾಧ್ಯ ಉಂಟು ಫೀಟಲ್ ಮೆಡಿಸಿನಲ್ಲಿ. ಥರ್ಡ್, ಮಲ್ಟಿಪಲ್ ಪ್ರೆಗ್ನೆನ್ಸಿ, ಟ್ವಿನ್ಸ್ ಮಾತ್ರ ಇಲ್ಲ, ಟ್ರಿಪ್ಲೆಟ್ಸು, ಕ್ವಾಡ್ರಪ್ಲೆಟ್ಸು ಅಂತರ 5 ಪ್ರೆಗ್ನೆನ್ಸಿ 6 ಪ್ರೆಗ್ನೆನ್ಸಿ ಎಲ್ಲ ಒಟ್ಟಿಗೆ ಆಗ್ತಾ ಇರುತ್ತೆ. ಆವಾಗ ಸೆಲೆಕ್ಟಿವ್ ಫೀಟಲ್ ರಿಡಕ್ಷನ್ ಅಂತ, ಅಂದರೆ ಯೂಟ್ರಸ್ಗೆ ಬರೀ 2 ಪ್ರೆಗ್ನೆನ್ಸಿ ಮ್ಯಾಕ್ಸಿಮಮ್ ತೊಗೊಳಕ್ಕಾಗುತ್ತೆ ಅಂತ ನಾವು ಮಿಕ್ಕಿದ್ದು ಬೇಬೀಸ್ನೇ ಸೆಲೆಕ್ಟಿವ್ ಆಗಿ ರೆಡ್ಯೂಸ್ ಮಾಡ್ತೀವಿ. ಅದನ್ನು ನೋಡ್ಕೊಂಡ್ಬಿಟ್ಟು ನೇಚರ್ನೇ ರೆಡ್ಯೂಸ್ ಮಾಡುತ್ತೆ. ಸೊ 3 ಮಂತ್ಸ್ ಒಳಗಡೆ ಆಗಿಲ್ಲ, 5 ಪ್ರೆಗ್ನೆನ್ಸೀಸ್ ಎಲ್ಲ ಒಟ್ಟಿಗೆ ಬೆಳೀತಾ ಇದ್ದರೆ ನಾವು ಸೆಲೆಕ್ಟಿವ್ ಫೀಟಲ್ ರಿಡಕ್ಷನ್ ಮಾಡ್ಬೋದು. ದೀಸ್ ಆರ್ ಸಮ್ ಆಫ್ ದ ಫೀಟಲ್ ಥೆರಪಿ ವಿಚ್ ವಿ ಕ್ಯಾನ್ ಗಿವ್. ನಾವು ಇವಾಗ ಆನ್ಸರ್ ಮಾಡಿರೋದು ಕೆಲವು ಕಾಮನ್ ಕ್ವೆಶನ್ಸ್ ವಿಚ್ ಪಬ್ಲಿಕ್ಗೆ ಬರೋದು. ಇನ್ ಕೇಸ್ ಯು ಹ್ಯಾವ್ ಎನಿ ಸ್ಪೆಸಿಫಿಕ್ ಕ್ವೆಶನ್ಸ್ ವಿಚ್ ಇಸ್ ರಿಲೇಟೆಡ್ ಟು ಫೀಟಲ್ ಮೆಡಿಸಿನ್, ಅಥವಾ ನಿಮ್ಮದು ಪ್ರಾಬ್ಲಮ್ ಪ್ರೆಗ್ನೆನ್ಸಿನಲ್ಲಿ ಅಥವಾ ಪ್ರೀವಿಯಸ್ ಪ್ರೆಗ್ನೆನ್ಸಿನಲ್ಲಿ ಪ್ರಾಬ್ಲಮ್ ಏನಾದಿತ್ತು, ಕ್ವೆರೀಸ್ ನಿಮಗೆ ಬೇಕು ಆನ್ಸರ್ ಮಾಡಬೇಕು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಆ್ಯಟ್ ದ ಫೀಟಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್, ಕಾವೇರಿ ಹಾಸ್ಪಿಟಲ್, ಎಲೆಕ್ಟ್ರಾನಿಕ್ ಸಿಟಿ, ಬ್ಯಾಂಗ್ಳೂರ್.